ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ಕಮೆಂಟ್ಗಳು ಅಪ್ಪಾಜಿಯವರ ಬಗ್ಗೆ ಕಮೆಂಟ್ಗಳನ್ನು ಹಾಕಿ ಮೊದಲು ಬಂದ್ ಮಾಡ್ರಿ. ನೀವು ಎಟ್ಟ ಸತ್ಯ ಹರಿಶ್ಚಂದ್ರನ ಮಕ್ಕಳದಿರೋದು ಎಲ್ಲರಿಗೂ ಗೊತ್ತದ. ಆ ಒಬ್ಬ ಹಲಕಟ್ಟ ಸ್ವಾಮಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಅಪ್ಪ ಅವ್ರು ಹೇಳಿದ್ದು ಅವರಿಗೆ, ನಾನು ಹೇಳ್ತಾ ಇರೋದು ಅವರಿಗೆ. ಯಾವ ಒಬ್ಬ ಹಲಕಟ್ಟ ಸ್ವಾಮಿ ನಮ್ಮ ಹಿಂದೂ ದೇವರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾನ, ಅವನೇನು ಹೇಳ್ತಾನ, ಪಾರ್ವತಿ ಬಗ್ಗೆ ಕೀಳಾಗಿ ಮಾತಾಡ್ತಾನ. ಅವನಿಗೆ ಇಬ್ರು ಇವ ಆದಾಗ ಅವ ಅಂತೇಳಿ ಏನು ಅವ ಮಾತಾಡ್ತಾನ, ಅದನ್ನು ಮಾತಾಡಕ್ಕೆ ನಮಗೂ ನಾಚಿಕೆ ಬರ್ತದ. ನಮ್ಮ ದೇವರುಗಳ ಬಗ್ಗೆ ಇಂಥ ಹಗರವಾಗಿ ಮಾತಾಡುವಂಥ ಚ್ಯುತ್ಯ ಸ್ವಾಮಿಗೆ ಏನೈತಲ್ಲ, ಕಮೆಂಟ್ಗಳು ಅಪ್ಪಾಜಿಯವರ ಬಗ್ಗೆ ಕಮೆಂಟ್ಗಳನ್ನು ಹಾಕಿ ಮೊದಲು ಬಂದ್ ಮಾಡ್ರಿ. ನೀವು ಎಟ್ಟ ಸತ್ಯ ಹರಿಶ್ಚಂದ್ರನ ಮಕ್ಕಳದಿರೋದು ಎಲ್ಲರಿಗೂ ಗೊತ್ತದ. ಆ ಒಬ್ಬ ಹಲಕಟ್ಟ ಸ್ವಾಮಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಅಪ್ಪ ಅವ್ರು ಹೇಳಿದ್ದು ಅವರಿಗೆ, ನಾನು ಹೇಳ್ತಾ ಇರೋದು ಅವರಿಗೆ. ಯಾವ ಒಬ್ಬ ಹಲಕಟ್ಟ ಸ್ವಾಮಿ ನಮ್ಮ ಹಿಂದೂ ದೇವರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾನ, ಅವನೇನು ಹೇಳ್ತಾನ, ಪಾರ್ವತಿ ಬಗ್ಗೆ ಕೀಳಾಗಿ ಮಾತಾಡ್ತಾನ. ಅವನಿಗೆ ಇಬ್ರು ಇವ ಆದಾಗ ಅವ ಅಂತೇಳಿ ಏನು ಅವ ಮಾತಾಡ್ತಾನ, ಅದನ್ನು ಮಾತಾಡಕ್ಕೆ ನಮಗೂ ನಾಚಿಕೆ ಬರ್ತದ. ನಮ್ಮ ದೇವರುಗಳ ಬಗ್ಗೆ ಇಂಥ ಹಗರವಾಗಿ ಮಾತಾಡುವಂಥ ಚ್ಯುತ್ಯ ಸ್ವಾಮಿಗೆ ಏನೈತಲ್ಲ, ಕಮೆಂಟ್ಗಳು ಅಪ್ಪಾಜಿಯವರ ಬಗ್ಗೆ ಕಮೆಂಟ್ಗಳನ್ನು ಹಾಕಿ ಮೊದಲು ಬಂದ್ ಮಾಡ್ರಿ. ನೀವು ಎಟ್ಟ ಸತ್ಯ ಹರಿಶ್ಚಂದ್ರನ ಮಕ್ಕಳದಿರೋದು ಎಲ್ಲರಿಗೂ ಗೊತ್ತದ. ಆ ಒಬ್ಬ ಹಲಕಟ್ಟ ಸ್ವಾಮಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಅಪ್ಪ ಅವ್ರು ಹೇಳಿದ್ದು ಅವರಿಗೆ, ನಾನು ಹೇಳ್ತಾ ಇರೋದು ಅವರಿಗೆ. ಯಾವ ಒಬ್ಬ ಹಲಕಟ್ಟ ಸ್ವಾಮಿ ನಮ್ಮ ಹಿಂದೂ ದೇವರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾನ, ಅವನೇನು ಹೇಳ್ತಾನ, ಪಾರ್ವತಿ ಬಗ್ಗೆ ಕೀಳಾಗಿ ಮಾತಾಡ್ತಾನ. ಅವನಿಗೆ ಇಬ್ರು ಇವ ಆದಾಗ ಅವ ಅಂತೇಳಿ ಏನು ಅವ ಮಾತಾಡ್ತಾನ, ಅದನ್ನು ಮಾತಾಡಕ್ಕೆ ನಮಗೂ ನಾಚಿಕೆ ಬರ್ತದ. ನಮ್ಮ ದೇವರುಗಳ ಬಗ್ಗೆ ಇಂಥ ಹಗರವಾಗಿ ಮಾತಾಡುವಂಥ ಚ್ಯುತ್ಯ ಸ್ವಾಮಿಗೆ ಏನೈತಲ್ಲ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ಈ ಸಮಾಜಕ್ಕೆ ಈ ದುಷ್ಟ ರಾಜಕಾರಣಿಗಳ ಮಾತನ್ನು ಕೇಳಿ ತಪ್ಪ ನಿರ್ಧಾರಗಳು ತಗೊಂಡ್ರೆ ಇದು ಸಮಾಜದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತದೆ ಅನ್ನೋದು ಅವರೇ ತಿಳ್ಕೊಬೇಕು. ಯಾಕಂದ್ರೆ ಅವರೆಲ್ಲ IAS IPS ಭಾಳ ದೊಡ್ಡ ಮಟ್ಟದಲ್ಲಿ ಓದಿ IAS ಎಕ್ಸಾಮನ್ನು ಪಾಸಾಗಿ ಬಂದಿರ್ತಾರೆ. ಇವತ್ತು ಹೆಬ್ಬಟ್ರ ಮಾತು ಕೇಳಿ ಹೆಬ್ಬಟ್ಟ ರಾಜಕಾರಣಿಗಳು ತಮಗೆ ಅನುಕೂಲ ಹೆಂಗೆ ಬರ್ತದೆ ಹಂಗೆ ಅವ್ರು ನಡ್ಕೊಂಡು ಹೋಗೋರು. ತಾವೆಲ್ಲ ವಿಚಾರ ಮಾಡಬೇಕಾದಂಥವ್ರು, ಅದು ಮಾಡಕ್ಕೆ ಬರ್ತದೋ ಮಾಡಕ್ಕೆ ಬರೋಂಗಿಲ್ಲ ಅಂತೇಳಿ ತಾವು ಅವ್ರಿಗೆ ಕ್ಲಾರಿಫೈ ಮಾಡಬೇಕಾಗಿತ್ತು. ಯಾರೋ ಫೋನ್ ಮಾಡಿ ನಿಮಗೆ ಒತ್ತಡ ಹಾಕಿದ್ರು, ನೀವು ಒತ್ತಡ ಮಾಡಿದ್ರಿ, ಹ್ಞೂ ಸಾವ್ ಅಂತೇಳಿ ನೀವೇ 4 ಮಂದಿನ ಏನೋ ಒಂದು ಮನವಿ ಕೊಡಾಕತ್ತೀರಿ. ಈ ರಿಪೋರ್ಟ್ನಾಗ ಏನಾಗ್ತೀರಿ, ಪೊಲೀಸ್ ಇಂಟ್ ರಿಪೋರ್ಟ್ ಅಂತೇಳಿ. ಏನಿದೆ ಗುರುಗಳೇ ಇಂಟ್ ರಿಪೋರ್ಟ್ ಅಂತ ಸ್ವಲ್ಪ ಯಾವ ಇಂಟದವ್ರು ಕೊಟ್ಟಾರ, ಏನು ಸ್ಟೇಟ್ ಇಂಟದವ್ರು ಕೊಟ್ಟಾರೋ ಏನು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಕೊಟ್ಟಾರ, ನಿಮ್ಗೆ ಆ ಮಾಹಿತಿನ ಬಹಿರಂಗ ಪಡಿಸ್ರಿ. ಅದಕ್ಕೆ ಡೇಟ್ ಇರ್ತದ. ಪೊಲೀಸ್ ಇಲಾಖೆ ಒಳಗೆ ಪ್ರತಿಯೊಂದಕ್ಕೂ ಪ್ರತಿಯೊಂದು ದಿವಸ ತಾಸಿಗೆ ಒಂದು ಮಾಹಿತಿ ಕಳಿಸಿರ್ತೀವಿ. ಆ ತಾಸಿಗೆ ಮಾಹಿತಿ ಕಳಿಸಿದ್ದು ನಮ್ಮ IT ಇರ್ತದೆ. ನೀವು IT ಒಳಗೆ ತಿದ್ಬೋದು, ಎಲ್ಲಿ ನೀವು ಸೆಂಡ್ ಮಾಡಿದ್ರೆ ತಿದ್ದಾಗಂಗಿಲ್ಲ. ನಿಮ್ಮ ಇಲ್ಲಿದ್ದಂತಂದ್ರೆ ತಿದ್ಬೋದು. ತಾವು ಏನು ತಪ್ಪ ಮಾಹಿತಿಯನ್ನು ಜನರಿಗೆ ಕೊಡ್ತಾ ಇದ್ದೀರಿ. ಇವತ್ತೇನು ಹೇಳ್ತಾ ಇದ್ದೀರಿ, ಪೊಲೀಸ್ ಮಾಹಿತಿ ಪ್ರಕಾರ, ಪೊಲೀಸ್ ಇಂಟ್ ಮಾಹಿತಿ ಪ್ರಕಾರ ಕೆಲವೊಬ್ರು ಭೂಪರು ಭಾಳ ಒಳ್ಳೆ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ನಾವೇನರ ನಿಜವಾಗ್ಲೂ ಹಿಂದೂ ಧರ್ಮ ಒಳಗೆ ಹುಟ್ಟಿದ್ರಂದ್ರೆ ಈ ಕಮೆಂಟ್ಗಳು ಅಪ್ಪಾಜಿಯವರ ಬಗ್ಗೆ ಕಮೆಂಟ್ಗಳನ್ನು ಹಾಕಿ ಮೊದಲು ಬಂದ್ ಮಾಡ್ರಿ. ನೀವು ಎಟ್ಟ ಸತ್ಯ ಹರಿಶ್ಚಂದ್ರನ ಮಕ್ಕಳದಿರೋದು ಎಲ್ಲರಿಗೂ ಗೊತ್ತದ. ಆ ಒಬ್ಬ ಹಲಕಟ್ಟ ಸ್ವಾಮಿ ಎಲ್ಲರಿಗೂ ಹೇಳ್ತಾ ಇಲ್ಲ, ಅಪ್ಪ ಅವ್ರು ಹೇಳಿದ್ದು ಅವರಿಗೆ, ನಾನು ಹೇಳ್ತಾ ಇರೋದು ಅವರಿಗೆ. ಯಾವ ಒಬ್ಬ ಹಲಕಟ್ಟ ಸ್ವಾಮಿ ನಮ್ಮ ಹಿಂದೂ ದೇವರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾನ, ಅವನೇನು ಹೇಳ್ತಾನ, ಪಾರ್ವತಿ ಬಗ್ಗೆ ಕೀಳಾಗಿ ಮಾತಾಡ್ತಾನ. ಅವನಿಗೆ ಇಬ್ರು ಇವ ಆದಾಗ ಅವ ಅಂತೇಳಿ ಏನು ಅವ ಮಾತಾಡ್ತಾನ, ಅದನ್ನು ಮಾತಾಡಕ್ಕೆ ನಮಗೂ ನಾಚಿಕೆ ಬರ್ತದ. ನಮ್ಮ ದೇವರುಗಳ ಬಗ್ಗೆ ಇಂಥ ಹಗರವಾಗಿ ಮಾತಾಡುವಂಥ ಚ್ಯುತ್ಯ ಸ್ವಾಮಿಗೆ ಏನೈತಲ್ಲ, ಆ ಚ್ಯುತ್ಯ ಸ್ವಾಮಿಗಳ ಮಾತು ನಿಮ್ಗೆ ಯಾರಿಗೂ ಕೇಳಿಸ್ಲಿಲ್ಲ ಸರ್. ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲ ಜಿಲ್ಲಾ ನಮ್ಮ ಸಚಿವರುಗಳಲ್ಲಿ ಎಲ್ಲ ಶಾಸಕರಲ್ಲಿ ಯಾರಿಗೂ ತಿಳಿಲಿಲ್ವಾ ಇದು? ನೀವು ಹಿಂದೂಗಳೇ, ನೀವು ನಿಜವಾದ ಲಿಂಗಾಯತರು. ನಾವು ಬೇರೆ ಜಾತಿಯಿಂದ ಸಮುದಾಯ, ಬೇರೆ ನಾವು SC ಸಮುದಾಯದಿಂದ ಬಂದವರು. ಇದರ ಬಗ್ಗೆ ನೀವು ಅವರು ಮೂಡಿಸ್ಬೇಕಾಗಿತ್ತು ನಮ್ಮಂಥವ್ರಿಗೆ. ಇದು ಮಾಡ್ತಾ ಇರೋದು ತಪ್ಪದ, ಅದನ್ನು ನಿಲ್ಲಿಸ್ರಿ ಅಂತೇಳಿ. ಒಬ್ಬ ಏನು ಹೇಳ್ತಾನ, ಮಟನ್ ತಿನ್ನಕ್ಕೆ ಹೋಗಿರ್ತಾನ, ಒಬ್ಬ ದಾರು ಕುಡಿಯಕ್ಕೆ ಹೋಗಿರ್ತಾನ, ಇನ್ನೊಬ್ಬ ಎಲ್ಲಿ ಹೋಲಿಸಿದಾನಂದ್ರೆ ರಂಡಿಗೆ ಹೋಲಿಸಿದಾನೆ. ರಂಡಿ ಅನ್ನೋ ಪದ ನಿಮಗೆ ಗೊತ್ತಿರಲಿ. ಇವಳು ಹೋಗೋಣ ಅವಳು ಬೇಕಂತಂದ್ರೆ ಅದು ಆ ಪದ ಅಂತ ಬಳಸಿದವ್ರಿಗೆ, ಅಂಥ ಮೂರ್ಖ ಸ್ವಾಮಿಗಳಿಗೆ ತಾವು ಏನೂ ಮಾಡಲಿಲ್ಲ. ಯಾವ ನಿರ್ಬಂಧನೂ ಆಗಲಿಲ್ಲ, ಅವ್ರ ಮೇಲೆ ಯಾವ ಕೇಸ್ಗಳು ದಾಖಲಾಗಲಿಲ್ಲ. ಸ್ವಾಭಾವಿಕವಾಗಿ ನಾವು ಉತ್ತರ ಕರ್ನಾಟಕದ ಮಂದಿ, ಬಿಜಾಪುರ ಫೇಮಸ್ ತಮಗೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಏನಪ್ಪ ಅಂದ್ರೆ ಅಪ್ಪ ಅವರು ಸ್ವತಃ ಅವ್ರ ಮಕ್ಕಳಿಗೆ ಹೆಂಗೆ ಬುದ್ಧಿ ಮಾತು ಹೇಳ್ತೀನಿ, ಅವ್ರು ಏನು ಹೇಳಿದ್ದಾರೆ, ಆ ಮಕ್ಕಳಿಗೆ ಯಾರ ಹೇಳ್ಬೇಕಂದ್ರೆ ನಾ ಎಲ್ಲರಿಗೂ ಮುಂದೆ ಕರೆಸಿ ನಾನೇ ಹೇಳ್ಬೇಕು.
ನಾ ಹೇಳ್ದೆ ಇದ್ರ ಸುಳಿ ಮಕ್ಳಿಗೆ ಬೇರೆದವ್ರು ಹೇಳಕ್ ಸಾಧ್ಯ ಇಲ್ಲ ಅಂತ ಹೇಳ್ಯಾರ. ಇದು ಇಷ್ಟೇ ಬಿಟ್ರೆ ಇದನ್ನ ಬಿಟ್ರೆ ಏನು ಅಬ್ಬಾಬಾಬಾಬಾಬಾ ಏನು ಜಗತ್ತನ್ನ ಮುಳುಗಿಸಿದ್ರಗತ್ಲೆ ನೀವು ಅದನ್ನ ಪ್ರಚಾರ ಮಾಡಿದ್ದು. ಹಿಂದೆಲ್ಲ ಮಾತಾಡಿದ್ ಬಿಟ್ರು, ಮುಂದೆಲ್ಲ ಮಾತಾಡಿದ್ ಬಿಟ್ರು. ಎಷ್ಟು ಬೇಕಾಗಿತ್ತು ಇವರಿಗೆ ಅಪಪ್ರಚಾರ ಮಾಡಕ್ಕೆ ಕಟ್ ಮಾಡಿ ಅದನ್ನೇ ಬಿಟ್ರು. ಏನು ಮಾಡೋರು ಇದರಿಂದ? ನಾನು ಮಾನ್ಯ ಎಲ್ಲ ಈ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರಾಜಕಾರಣಿಗಳಿಗೆ ಒಂದು ವಿನಂತಿ ಮಾಡಕ್ಕೆ ಬಯಸ್ತೀನಿ. ರಾಜಕಾರಣ ಮಾಡಬೇಕು. ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ರಿ. ಅದು ನಿಮ್ಮ ತಿಂಡಿ ಇರ್ತದೆ. ರಾಜಕಾರಣ ಒಳಗೆ ಯಾರು ಗೆಲ್ಬೇಕು ಯಾರು ಸೋಲ್ಬೇಕು ಜನ ನಿರ್ಧಾರ ಮಾಡ್ತಾರೆ. ಅದ್ರ ಮೇಲೆ ನಾವು ರಾಜಕಾರಣ ಮಾಡ್ತೀವಿ. ಬಟ್ ಇದು ಧರ್ಮಕ್ಕೆ ಬಂದಾಗ ಅಟ್ಲೀಸ್ಟ್ ತಾವು ಪ್ರಬುದ್ಧರಾಗಿ ಇದು ತಾವು ಮಾಡ್ತಾ ಇರೋದು ಸರಿನೋ ತಪ್ಪು ಅನ್ನೋವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಮುಂದಿನ ನಿರ್ಧಾರ ತಗೋಬೇಕು. ಇದು ಏನು ನಿರ್ಬಂಧ ಹೇರಿದ್ದೀರಿ, ಇದು ಇವತ್ತಿಲ್ಲ ನಾಳೆ ನಾವು ಕಾನೂನು ಹೋರಾಟ ನಾವು ಗೆಲ್ಲೇ ಗೆಲ್ತೀವಿ, ಅದು ಎರಡನೇ ಮಾತಿಲ್ಲ. ಬಟ್ ನಾವು ಕಾನೂನಿಂದ ಗೆದ್ದು ನಾವು ಪ್ರವೇಶ ಮಾಡಿದೀವಿ ಅಂದ್ರೆ ಮುಂದೆ ಬರೋ ದಿವಸಗಳಲ್ಲಿ ನಿಮ್ಮ ಮರ್ಯಾದೆ ಒಂದು ನಯಾ ಪೈಸಾಗೆ ಹರಾಜಾಗಿ ಹೋಗ್ತದೆ. ಸೊ ದಯಮಾಡಿ ಈ ಏನು ನಿರ್ಬಂಧ ಹೇರಾಗಿ ಹಚ್ಚಿದಿರಿ ಇದನ್ನು ತೆರವುಗೊಳಿಸ್ಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಆಲ್ರೆಡಿ ಅವ್ರ ಗಮನಕ್ಕೆಲ್ಲ ಐತಿ. ಬಟ್ ರಾಜಕಾರಣಿಗಳ ಪರಿಸ್ಥಿತಿ, ಇವತ್ತು ನೌಕರಸ್ಥರ ಪರಿಸ್ಥಿತಿ ಏನಾಗ್ಯದ ಅಂದ್ರೆ ಅವರು ಯಾವುದೋ ಒಂದು ಒತ್ತಡಕ್ಕೆ ಮಾಡದೇ ಇದು ಮಾಡಿರ್ತಾರೆ. 100ಕ್ಕೆ 100 ಸತ್ಯ ಇದು. ಅವ್ರು ಒತ್ತಡಕ್ಕೆ ಮಾಡದೇ ಮಾಡ್ಯಾರ. ಒಳ್ಳೆ ತೊಗೊಂಡ್ರೆ ಎಲ್ಲಪ್ಪ ನನ್ನ IS ಅನ್ನೋ ಪದಕ್ಕೆ ಧಕ್ಕೆ ಬರ್ತದೆ ಅಂತೇಳಿ ಅವರು ವಿಚಾರ ಮಾಡತ್ತಿರ್ಬೇಕು. ನೀವು ಅಪ್ಪಾಜಿಯವರ ಒಬ್ಬರು ಶಿಷ್ಯರಾಗಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ನಾವು ಅಷ್ಟೇ ಅಲ್ಲ, ನೀವು ಅವ್ರ ಶಿಷ್ಯರೇ. ನೀವು ಮಾಡಿದಂಥ ಆದೇಶನ ಹಿಂಪಡ್ಕೊಂಡ್ರೆ ಎಲ್ಲ ಸಂಘಟನೆಗಳು, ಹಿಂದೂ ಪರ ಸಂಘಟನೆಗಳಾಗಿರ್ಬೋದು, ಹಿಂದೂ ಸಮಾಜ ಆಗಿರ್ಬೋದು, ಇವತ್ತು ಹಿಂದೂ ಸಮಾಜದ ಎಲ್ಲ ಪ್ರತಿಯೊಂದು ಜಾತಿದವರು ನಿಮ್ಮನ್ನು ಕೃತಜ್ಞತೆ ಸಲ್ಲಿಸ್ತಾರಂತ ಭಾವಿಸ್ತಾರೆ. ಒಂದು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ.